ಮಿತ್ರರೇ ನಮಸ್ಕಾರ. ಮಿತ್ರರೇ, ಯಾವಾಗ ರಷ್ಯಾ ಉಕ್ರೇನ್ ಮೇಲೆ ಯುದ್ಧವನ್ನು ಆರಂಭಿಸ್ತೋ ಆ ದಿನದಿಂದಲೂ ಕೂಡ ಇಡೀ ವಿಶ್ವಕ್ಕೆ ನೆಮ್ಮದಿ ಅನ್ನುವಂಥದ್ದು ಮರೀಚಿಕೆ ಆಗಿದೆ. ಒಂದಾಗ್ತಿದ್ದ ಹಾಗೆ ಒಂದು ಯುದ್ಧ ಶುರುವಾಗ್ತಲೇ ಇದೆ. ಒಂದೊಂದು ಯುದ್ಧವೂ ಕೂಡ 2-3 ವರ್ಷಗಳ ಕಾಲ ನಡೀತಾ ಇದೆ. ಗಾಜಾದ ಮೇಲೆ ಇಸ್ರೇಲ್ ಮಾಡಿದಂತಹ ಯುದ್ಧವನ್ನೇ ಭೀಕರ ಅನ್ನುವಂತಹ ಹೊತ್ತಿನಲ್ಲಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಮಾಡ್ತಾ ಇರುವಂತಹ ಯುದ್ಧದ ಭೀಕರತೆ ಇದೆಯಲ್ಲ, ಇದನ್ನು ವಿವರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬರ್ತಿರುವ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ಯಾವ ದಿಕ್ಕಿನತ್ತ ಸಾಕ್ತಾ ಇದ್ದೀವಿ ಅನ್ನುವಂಥ ಭಯ ಶುರುವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಚೈನಾ ಕೂಡ ಮತ್ತೊಂದು ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆಯಾ? ತನ್ನ ಬಹುಕಾಲದ ಗುರಿಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ಇದೇ ಸಮಯವನ್ನು ಚೈನಾ ಆಯ್ಕೆ ಮಾಡ್ಕೊಂಡಿದೆಯಾ? ಈ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಕಾರಣ ಏನು ಕೇಳಿದ್ರೆ, ಚೈನಾ ಸಮುದ್ರಕ್ಕೆ ಒಟ್ಟು 2,000 ಬೋಟ್ಗಳನ್ನು ಇಳಿಸಿದೆ. 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫಾರ್ಮೇಷನ್ ಅನ್ನು ಮಾಡುವ ಮೂಲಕ ಜಗತ್ತಿಗೊಂದು ಮೆಸೇಜ್ ಅನ್ನು ಪಾಸ್ ಮಾಡಿದೆ. ಇದನ್ನ ಕೆಲ ಎಕ್ಸ್ಪರ್ಟ್ಗಳು ಚೈನಾದ ಯುದ್ಧ ತಯಾರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಚೈನಾ ಯಾವ ಯುದ್ಧಕ್ಕೆ ತಯಾರಿ ಮಾಡ್ತಾ ಇದೆ? ಏನು ಮಾಡೋದಕ್ಕೆ ಹೊರಡ್ತಾ ಇದೆ? ಒಂದು ವೇಳೆ ಚೈನಾ ಏನಾದರೂ ಈ ಸಂದರ್ಭದಲ್ಲಿ ಯುದ್ಧಕ್ಕೆ ಇಳಿದಿದ್ದೇ ಆದರೆ ಅದು 3ನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತಾ? ಆ ಸಾಧ್ಯತೆಗಳು ಎಷ್ಟಿದ್ದಾವೆ? ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಚೈನಾದ ಮಹತ್ವಾಕಾಂಕ್ಷೆ ಇದೆಯಲ್ಲ, ಅದಕ್ಕೆ ಯಾವುದೇ ಸೀಮೆ ಇಲ್ಲ. ಅವರು ಒಂದು ಕಡೆ ಆರ್ಥಿಕವಾಗಿಯೂ ಕೂಡ ವಿಶ್ವದಲ್ಲಿ ನಾವೇ ಸಾರ್ವಭೌಮರಾಗಬೇಕು, ಅಮೆರಿಕವನ್ನು ಹಿಂದೆ ಹಾಕಬೇಕು ಅಂತ ರೇಸಿಗೆ ಬಿದ್ದಂಥ ಜನ. ಇನ್ನೊಂದು ಕಡೆಯಲ್ಲಿ ಸಾಮ್ರಾಜ್ಯ ವಿಸ್ತರಣೆಗೂ ಕೂಡ ಹಪಾಹಪಿಸುವಂತಹ ದೇಶ. ತನ್ನ ಜೊತೆಗೆ ಯಾವ್ಯಾವ ದೇಶ ಬಾರ್ಡರನ್ನು ಹಂಚಿಕೊಂಡಿದೆಯೋ ಆ ಎಲ್ಲ ದೇಶಗಳ ಜೊತೆಗೂ ಕೂಡ ಚೈನಾದ ಖ್ಯಾತೆ ಇದ್ದೇ ಇದೆ. ಭಾರತದೊಂದಿಗೂ ಕೂಡ ಚೈನಾದ ಗಡಿರಗಳೇ ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಚೈನಾದ ಅತಿ ದೊಡ್ಡ ಗುರಿ ಯಾವುದು? ಈ ಪ್ರಶ್ನೆಯನ್ನ ಕೇಳಿದ್ದೆ ಆದರೆ ಅದಕ್ಕೆ ನೀವು ಯಾವುದೇ ಡೌಟ್ ಇಲ್ಲದೆ ತೈವಾನ್ ಅಂತ ಹೇಳಿಬಿಡಬಹುದು. ಯಾಕೆ ಅಂತಂದ್ರೆ ತೈವಾನನ್ನ ಮರಳಿ ಚೈನಾದ ತೆಕ್ಕೆಗೆ ತೆಗೆದುಕೊಳ್ಬೇಕು, ಅಲ್ಲಿರುವಂತಹ ಸ್ವತಂತ್ರ ಆಡಳಿತವನ್ನ ಕಿತ್ತಾಕಿ ತೈವಾನನ್ನ ಕಂಪ್ಲೀಟ್ ಆಗಿ ಕಬ್ಜಾ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಚೈನಾದ ಬಹು ವರ್ಷಗಳ ಗುರಿ. ತೈವಾನ್ ಒಂದು ಪುಟ್ಟ ದ್ವೀಪ. ಅವರೊಂದು ಸ್ವಂತ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೂ ಕೂಡ ಜಾರಿ ಇದೆ. ಆದರೆ ವಿಶ್ವದ ಬಹುತೇಕ ದೇಶಗಳು ಅದಕ್ಕೆ ಮಾನ್ಯತೆಯನ್ನೇ ಕೊಟ್ಟಿಲ್ಲ. ಈ ಅಮೆರಿಕ ಪ್ರಜಾಪ್ರಭುತ್ವದ ಚಾಂಪಿಯನ್ ಅಂತ ಕರೆಸಿಕೊಳ್ಳುತ್ತಲ್ಲ, ಅಮೆರಿಕ ಕೂಡ ತೈವಾನ್ಗೆ ಮಾನ್ಯತೆಯನ್ನ ಕೊಟ್ಟಿಲ್ಲ, ಭಾರತವೂ ಕೂಡ ಕೊಟ್ಟಿಲ್ಲ. ಆದರೆ ತೈವಾನ್ನಲ್ಲಿ ಇವತ್ತಿಗೂ ಕೂಡ ಒಂದು ಸ್ವತಂತ್ರ ಆಡಳಿತ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣಗಳಲ್ಲಿ ಅಮೆರಿಕ ಕೂಡ ಒಂದು. ಅಮೆರಿಕ ಪದೇ ಪದೇ ತೈವಾನ್ಗೆ ಬೆಂಬಲವನ್ನು ಸೂಚಿಸುತ್ತೆ. ತೈವಾನ್ ವಿಚಾರಕ್ಕೆ ಚೈನಾ ಕೈ ಇಟ್ಟಿದ್ದೇ ಆದರೆ ನಾವು ಸಹಾಯಕ್ಕೆ ಬರ್ತೀವಿ ಹೀಗಂತ ಅಮೆರಿಕ ಎಚ್ಚರಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ತೈವಾನ್ಗೆ ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಸುತ್ತೆ. ಹೀಗಾಗಿ ಅಮೆರಿಕ ಫ್ರೀ ಆಗಿದ್ದಷ್ಟು ಹೊತ್ತು ತೈವಾನನ್ನ ವಶಕ್ಕೆ ಪಡೆಯುವಂತಹದ್ದು ಚೈನಾಗೆ ಬಹಳ ದೊಡ್ಡ ರಿಸ್ಕಿ. ಒಂದು ವೇಳೆ ಚೈನಾ ಏನಾದರೂ ಯುದ್ಧಕ್ಕೆ ಎಂಟ್ರಿ ಆಗ್ತಿದ್ದ ಹಾಗೆ ಅಮೆರಿಕ ಅಲ್ಲಿ ತೈವಾನ್ನ ರಕ್ಷಣೆಗೆ ಬಂದು ಬಿಡಬಹುದು. ಆ ಸಂದರ್ಭದಲ್ಲಿ ಚೈನಾ ಮತ್ತು ಅಮೆರಿಕದ ನಡುವೆ ಯುದ್ಧ ಶುರುವಾಗುವಂತಹ ಸಾಧ್ಯತೆಗಳಿರ್ತವೆ. ಈಗಲೂ ಸಹ ಚೈನಾಗೆ ಅಮೆರಿಕವನ್ನು ಎದುರಿಸುವಂತಹ ಶಕ್ತಿ ಇಲ್ಲ. ಅದೂ ಅಲ್ಲದೆ ಈ ಮಹಾಶಕ್ತಿಗಳು ಯಾವತ್ತೂ ಕೂಡ ಪರಸ್ಪರ ನೇರವಾಗಿ ಯುದ್ಧಕ್ಕೆ ಇಳಿಯೋದೇ ಇಲ್ಲ. ಹೀಗಾಗಿ ಚೈನಾಗೆ ಈ ತೈವಾನನ್ನು ವಶಪಡಿಸಿಕೊಳ್ಳೋದಕ್ಕೆ ಒಂದು ಅವಕಾಶಕ್ಕಾಗಿ ಕಾಯ್ತಲೇ ಇದೆ. ಅದು ಇದೇ ಸರಿಯಾದ ಸಮಯ ಅಂತ ಈಗ ಚೈನಾಗೆ ಅನಿಸೋದಕ್ಕೆ ಶುರುವಾಗಿದೆಯಾ? ಈ ಪ್ರಶ್ನೆ ಮೂಡ್ತಾ ಇದೆ. ಕೆಲವು ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ಹೌದು ಅಂತ ಉತ್ತರ ಕೂಡ ಸಿಗ್ತಾ ಇದೆ. ಯಾಕೆ ಹೀಗೆ ಅನ್ನಿಸ್ತಾ ಇದೆ ಕೇಳಿದ್ರೆ, ಇತ್ತೀಚಿನ ಕೆಲ ಬೆಳವಣಿಗೆಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವಂತಹ ಕೆಲ ವರದಿಗಳು. ಈ ಚೈನಾದ ಈಸ್ಟ್ ಸಮುದ್ರ ಇದೆಯಲ್ಲ, ಅಂದರೆ ತೈವಾನ್ ಮತ್ತು ಜಪಾನ್ನ ಮಧ್ಯಭಾಗದಲ್ಲಿರುವಂತಹ ಸಮುದ್ರ, ಅಲ್ಲಿ ಇತ್ತೀಚೆಗೆ ಚೈನಾ 2,000 ಬೋಟ್ಗಳನ್ನು ಸಮುದ್ರಕ್ಕೆ ಇಳಿಸಿತ್ತು. ಕೇವಲ ಸಮುದ್ರಕ್ಕೆ 2,000 ಬೋಟ್ಗಳನ್ನು ಇಳಿಸಿದ್ರೆ ಅದೇನು ದೊಡ್ಡ ವಿಚಾರ ಆಗ್ತಾ ಇರಲಿಲ್ಲ. ಚೈನಾ ಏನ್ ಮಾಡಿತ್ತು ಕೇಳಿದ್ರೆ, ಈ 2,000 ಬೋಟ್ಗಳನ್ನು ಬಳಸಿಕೊಂಡು 400 ಕಿಲೋಮೀಟರ್ ಉದ್ದದ 2 ಫಾರ್ಮೇಷನ್ ಅನ್ನು ಮಾಡಿತ್ತು. ಅದು ಎಲ್ ಶೇಪ್ನಲ್ಲಿ ಫಾರ್ಮೇಷನ್ ಮಾಡಲಾಗಿತ್ತು. ಪ್ರತಿಯೊಂದು ಬೋಟನ್ನು ಕೂಡ 500 ಮೀಟರ್ ಅಂತರದಲ್ಲಿ ನಿಲ್ಲಿಸಲಾಗಿತ್ತು. ಈ ರೀತಿಯಾಗಿ ಫಾರ್ಮೇಷನ್ ಮಾಡಿಬಿಟ್ಟು 1 ಗಂಟೆ 2 ಗಂಟೆ ನಿಲ್ಲಿಸಿದ್ದಲ್ಲ, ಬರೋಬ್ಬರಿ 30 ಗಂಟೆಗಳ ಕಾಲ ಈ ಫಾರ್ಮೇಷನ್ ಸಮುದ್ರದಲ್ಲಿತ್ತು. ಡಿಸೆಂಬರ್ 2025ರಲ್ಲಿ ಚೈನಾ ಒಮ್ಮೆ ಇಂತಹ ಸಾಹಸವನ್ನು ಮಾಡಿತ್ತು. ತೀರಾ ಇತ್ತೀಚೆಗೆ ಮತ್ತೊಮ್ಮೆ ಅಂತಹದೇ ಫಾರ್ಮೇಷನ್ ಅನ್ನ ಚೈನಾ ಮಾಡಿದೆ ಎನ್ನುವಂತಹ ವರದಿಗಳಿದ್ದಾವೆ. ಆದರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಇದರಲ್ಲಿ ಭಾಗಿಯಾದಂತಹ ಎಲ್ಲಾ ಬೋಟ್ಗಳು ಕೂಡ ಫಿಶಿಂಗ್ ಬೋಟ್ಗಳು, ಅಂದರೆ ಸಮುದ್ರದಲ್ಲಿ ಮೀನುಗಾರಿಕೆಗೆ ಬಳಸುವಂತಹ ಬೋಟ್ಗಳು. ಇದನ್ನು ಹೇಳ್ತಿದ್ದ ಹಾಗೆ ಕೆಲವರಿಗೆ ಅನ್ನಿಸಬಹುದು, ಇದನ್ನೆಲ್ಲ ಯಾಕೆ ಯುದ್ಧಕ್ಕೆ ಲಿಂಕ್ ಮಾಡಬೇಕು? ಅವರೇನೋ ಸಮುದ್ರದಲ್ಲೊಂದು ಫಾರ್ಮೇಷನ್ ಮಾಡಿರ್ತಾರೆ, ಅದಕ್ಕೂ ಯುದ್ಧಕ್ಕೂ ಏನು ಸಂಬಂಧ ಅಂತ ಕೆಲವರಿಗೆ ಅಭಿಪ್ರಾಯ ಬಂದೇ ಬರುತ್ತೆ. ಆದರೆ ಮಿತ್ರರೇ, ಸಂಬಂಧ ಇದೆ. ಚೈನಾದ ನೇವಿ ಇದೆಯಲ್ಲ, ಇದರಲ್ಲಿ 3 ಪ್ರಮುಖ ವಿಭಾಗಗಳಿದ್ದಾವೆ. ಮೊದಲನೇದಾಗಿ PLA ನೇವಿ, ಪೀಪಲ್ ಲಿಬರೇಷನ್ ಆರ್ಮಿಯ ನೇವಿ. ಇದು ಬ್ಲೂ ವಾಟರ್ ನೇವಿ, ಬಹಳ ಶಕ್ತಿಯುತವಾದಂತಹ ನೇವಿಗಳಲ್ಲೊಂದು. ಇದರಲ್ಲಿ ವಾರ್ಶಿಪ್ಗಳಿದ್ದಾವೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದಾವೆ, ಫ್ರಿಗೇಟ್ಸ್ಗಳಿದ್ದಾವೆ, ಸಬ್ಮೆರಿನ್ಗಳಿದ್ದಾವೆ. ಅತ್ಯಾಧುನಿಕವಾದಂತಹ ನೇವಲ್ ಉಪಕರಣಗಳನ್ನು ಚೈನಾ ಹೊಂದಿದೆ. ಸಂಖ್ಯೆಯಲ್ಲಿ ಹೇಳಬೇಕು ಅಂತಂದ್ರೆ ಅಮೆರಿಕಾಗಿಂತ ಚೈನಾದ ನೇವಿಯೇ ಮುಂದಿದೆ. ಆದರೆ ಕಾರ್ಯಕ್ಷಮತೆಯಲ್ಲಿ ಇವತ್ತಿಗೂ ಕೂಡ ಅಮೆರಿಕದ ನೇವಿಗೆ ಚೈನಾದ ನೇವಿ ಸರಿಸಮ ಅಲ್ಲ. ಎರಡನೆಯದಾಗಿ ಚೈನಾದ ನೇವಿಯಲ್ಲಿರುವಂತಹದ್ದು ಕೋಸ್ಟ್ ಗಾರ್ಡ್ ವಿಭಾಗ.
ಇದು ಚೈನಾದ ಬಹಳ ದೊಡ್ಡದಾದಂತಹ ಕೋಸ್ಟಲ್ ಏರಿಯಾ ಏನಿದೆ ಅದರ ರಕ್ಷಣೆಗಾಗಿ ಇರುವಂತಹ ಒಂದು ವಿಭಾಗ. ಮೂರನೇದಾಗಿ ಚೈನಾದ ನೇವಿಯಲ್ಲಿರುವ ವಿಭಾಗ ಯಾವುದು ಕೇಳಿದ್ರೆ ಅದೇ ಮೆರಿಟೈಮ್ ಮಿಲಿಷಿಯಾ. ಇದು ನೋಡೋದಕ್ಕೆ ನಾಗರಿಕ ಮೀನುಗಾರಿಕಾ ದೋಣಿಗಳಿರುವಂತಹ ಒಂದು ವಿಭಾಗ. ಇದರಲ್ಲಿ ಸರಿಸುಮಾರು 2 ಲಕ್ಷಕ್ಕೂ ಹೆಚ್ಚು ಬೋಟ್ಗಳಿದ್ದಾವೆ. ಚೈನಾ ಹೇಳ್ಕೊಳ್ಳುವಂತಹದ್ದು ಇದು ಮೀನುಗಾರಿಕಾ ಬೋಟ್ಗಳು ಅಂತ, ಆದರೆ ಇದನ್ನು ಬಳಸುವಂತಹದ್ದು ಮಾತ್ರ ಮಿಲಿಟರಿಗೆ. ಇದರಲ್ಲಿ ಅತ್ಯಾಧುನಿಕವಾದಂತಹ ಉಪಕರಣಗಳಿದ್ದಾವೆ, ಸ್ಯಾಟಲೈಟ್ ಸಂಪರ್ಕವನ್ನು ಹೊಂದಿದೆ, ರೆಡಾರ್ಗಳಿದ್ದಾವೆ, ಅತ್ಯಾಧುನಿಕವಾದಂತಹ ಸಾಧನಗಳಿದ್ದಾವೆ. ಜೊತೆಗೆ ಈ ಬೋಟ್ನಲ್ಲಿರುವಂತಹ ನಾವಿಕರಿಗೆ ಚೈನಾದ ಮಿಲಿಟರಿ ಟ್ರೈನಿಂಗ್ ಕೊಟ್ಟಿರುತ್ತೆ. ಇದರಿಂದ ಚೈನಾ ಏನು ಸಾಧನೆ ಮಾಡುತ್ತೆ, ಯಾಕೋಸ್ಕರವಾಗಿ ಈ ವಿಭಾಗವನ್ನು ಹೊಂದಿದೆ ಕೇಳಿದ್ರೆ ಮುಖ್ಯವಾಗಿ ದಕ್ಷಿಣ ಚೀನಾ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರದಲ್ಲಿ ಹಕ್ಕನ್ನು ಸ್ಥಾಪನೆ ಮಾಡೋದಕ್ಕೆ. ಈ ದಕ್ಷಿಣ ಚೀನಾ ಸಮುದ್ರದಲ್ಲಿ ಈ ಚೀನಾದ ಖ್ಯಾತೆಯನ್ನ ನಾನೇನು ನಿಮಗೆ ವಿವರಿಸಿ ಹೇಳಬೇಕಾ? ಆಗಾಗ ಚೀನಾ ನಾನೇ ಇದಕ್ಕೆ ಬಾಸ್ ಅಂತ ತೋರಿಸ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇರುತ್ತೆ. ಅದಕ್ಕೂ ಕೂಡ ಈ ಬೋಟ್ಗಳನ್ನು ಬಳಸಿಕೊಳ್ತಾರೆ. ಹಾಗೆ ಕೆಲ ದೇಶಗಳ ಹಡಗುಗಳಿಗೆ ಕಿರುಕುಳ ಕೊಡೋದಕ್ಕೂ ಕೂಡ ಈ ಬೋಟ್ಗಳನ್ನು ಬಳಸ್ಕೊಳ್ತಾರೆ. ಉದಾಹರಣೆಗೆ ಫಿಲಿಪೈನ್ಸ್, ವಿಯೆಟ್ನಾಂ, ಮಲೇಷಿಯಾ ಈ ದೇಶದ ಹಡಗುಗಳಿಗೆ ಸುಮ್ಮನೆ ಅಡಚಣೆಯನ್ನ ಮಾಡುವಂತಹದ್ದು. ಇದೆಲ್ಲ ಚೈನಾದ ಕುತಂತ್ರಗಳು. ಜೊತೆಗೆ ಗುಪ್ತಚರ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ. ಅಮೆರಿಕದ ಹಡಗುಗಳು ಎಲ್ಲಿ ಹೋಗ್ತಾ ಇದ್ದಾವೆ, ಏನಾಗ್ತಾ ಇದೆ, ಸಮುದ್ರದಲ್ಲಿ ಏನೇನು ಚಟುವಟಿಕೆ ನಡೀತಾ ಇದೆ, ಇದೆಲ್ಲದರ ಮೇಲೆ ಚೈನಾ ಈ ಬೋಟ್ಗಳನ್ನು ಬಳಸಿಕೊಂಡು ನಿಗಾ ಇಡುತ್ತೆ. ಆದರೆ ಈ ಬೋಟ್ಗಳ ರಿಯಲ್ ಉದ್ದೇಶ ಏನು ಕೇಳಿದ್ರೆ, ಒಂದು ವೇಳೆ ಚೈನಾ ಏನಾದರೂ ಯುದ್ಧದಲ್ಲಿ ಭಾಗಿಯಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಚೈನಾದ ಸೇನೆಗೆ ಸಹಾಯ ಮಾಡುವಂತಹದ್ದು. ಚೈನಾದ ನೇವಿ ಇದೆಯಲ್ಲ, ಅವರಿಗೆ ನಿಗಾ ವಹಿಸೋದಕ್ಕೋಸ್ಕರವಾಗಿ ಈ ಬೋಟನ್ನು ಬಳಸ್ಕೊಳ್ತಾರೆ. ಮುಖ್ಯವಾಗಿ ಶತ್ರು ಪಡೆಯ ಮೇಲೆ ನಿಗಾ ವಹಿಸೋದು. ಎರಡನೆಯದಾಗಿ ಯುದ್ಧದಂತಹ ಸನ್ನಿವೇಶದಲ್ಲಿ ಚೈನಾದ ಯುದ್ಧ ಹಡಗುಗಳಿರ್ತಾವಲ್ಲ, ಅವುಗಳಿಗೆ ಹ್ಯೂಮನ್ ಶೀಲ್ಡ್ ರೀತಿಯಲ್ಲಿ ಬಳಕೆ ಮಾಡೋದು. ಈಗ ನಾನು ಆಗ್ಲೇ ಹೇಳಿದೆ, ಚೈನಾ ಬಳಿಯಲ್ಲಿ 2 ಲಕ್ಷ ಈ ರೀತಿಯ ಬೋಟ್ಗಳಿದಾವೆ ಅಂತ. ಯುದ್ಧದಂತಹ ಸನ್ನಿವೇಶದಲ್ಲಿ ಇಡೀ ತೈವಾನ್ ಸುತ್ತಲೂ ಕೂಡ ಇದನ್ನು ನಿಯೋಜನೆ ಮಾಡಿದ್ದೇ ಆದರೆ ಅಮೆರಿಕದ ಯುದ್ಧ ಹಡಗುಗಳು ಅದರ ಸಮೀಪಕ್ಕೆ ಬರುವಂತಹದ್ದು ಕಷ್ಟ ಆಗುತ್ತೆ. ಅಥವಾ ತೈವಾನ್ಗೆ ಯುದ್ಧ ಸಾಮಗ್ರಿಗಳನ್ನು ಕಳುಹಿಸೋದು ಕೂಡ ಕಷ್ಟ ಆಗಬಹುದು. ಇದಕ್ಕೆಲ್ಲ ಉಪಯೋಗಿಸಿಕೊಳ್ಬೇಕು ಅಂತಲೇ ಈ ಮೆರಿಟೈಮ್ ಮಲೇಷಿಯಾವನ್ನ ಚೈನಾ ರೂಪಿಸಿಕೊಂಡಿದೆ. ಸದ್ಯ ಈ ಬೋಟ್ಗಳನ್ನು ಬಳಸಿಕೊಂಡು ಚೈನಾ ಒಂದು ಸಣ್ಣ ಪ್ರಮಾಣದಲ್ಲಿ ಶಕ್ತಿ ಪ್ರದರ್ಶನವನ್ನೇ ಮಾಡಿದೆ. ಇದು ಯಾಕೆ ಈಗ ದೊಡ್ಡ ಸುದ್ದಿ ಆಗ್ತಾ ಇದೆ ಕೇಳಿದ್ರೆ, ಚೈನಾ ಈ ಅವಕಾಶವನ್ನು ಬಳಸಿಕೊಳ್ಳೋದ್ರ ಬಗ್ಗೆ ಕೆಲ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಆಗಲೇ ನಿಮಗೆ ಹೇಳಿದೆ, ತೈವಾನನ್ನು ಒಂದು ವೇಳೆ ಚೈನಾ ವಶಪಡಿಸಿಕೊಳ್ಳಬೇಕು ಅಂತಾದರೆ ಅದಕ್ಕೆ ದೊಡ್ಡ ಅಡ್ಡಿ ಇರುವಂತಹದ್ದು ಅಮೆರಿಕ ಅಂತ. ಈಗ ಅಮೆರಿಕ ವೆಸ್ಟ್ ಏಷ್ಯಾ ಯುದ್ಧದಲ್ಲಿ ಭಾಗಿಯಾಗಿದೆ. ಅವರು ಕಂಪ್ಲೀಟ್ ಆಗಿ ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಆ ಯುದ್ಧದಿಂದ ಅಮೆರಿಕ ಯಾವಾಗ ಹೊರಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಒಮ್ಮೆ 4 ವಾರ ಯುದ್ಧ ಮುಂದುವರಿಯುತ್ತೆ ಅಂತಾರೆ, ಇನ್ನೊಮ್ಮೆ 100 ದಿನಕ್ಕೆ ನಾವು ಯುದ್ಧಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ ಅಂತಾರೆ. ಇನ್ನೊಂದ್ಸಲ ಎಷ್ಟು ಸಮಯ ಆದರೂ ಕೂಡ ಪರವಾಗಿಲ್ಲ, ನಾವು ಯುದ್ಧ ಮಾಡ್ತೀವಿ, ಇರಾನ್ನ ಒಳಗೆ ಭೂಸೇನೆಯನ್ನ ಕೂಡ ನುಗ್ಗಿಸ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇಸ್ರೇಲ್ ಹೇಳ್ತಾ ಇದೆ ಮುಂದಿನ ತಿಂಗಳವರೆಗೂ ಕೂಡ ಯುದ್ಧ ಮುಂದುವರಿಯುತ್ತೆ ಅಂತ. ಹೀಗಾಗಿ ಅಮೆರಿಕ ಟೋಟಲಿ ಪಶ್ಚಿಮ ಏಷ್ಯಾದಲ್ಲಿ ಮುಳುಗಿದೆ. ಇದು ಚೈನಾಗೆ ರೈಟ್ ಟೈಮ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಈಗ ತೈವಾನನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಒಂದು ಸೈನಿಕ ಕಾರ್ಯಾಚರಣೆಯನ್ನು ಆರಂಭಿಸಿದ್ದೇ ಆದರೆ ಅಮೆರಿಕ ತೈವಾನನ್ನು ರಕ್ಷಿಸೋದಕ್ಕೆ ಬರುವಂತಹ ಸಾಧ್ಯತೆಗಳಿದಾವಲ್ಲ ಬಹಳ ಕಡಿಮೆ ಇದೆ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ಕೇಳಿದ್ರೆ, ಅಮೆರಿಕ ಟೋಟಲಿ ಪಶ್ಚಿಮ ಏಷ್ಯಾವನ್ನು ಕೇಂದ್ರೀಕರಣ ಮಾಡಿಬಿಟ್ಟಿದೆ. ಅಲ್ಲಿ ಯುದ್ಧ ಗೆಲ್ಲುವಂತಹದ್ದು ಟ್ರಂಪ್ಗೆ ಬಹಳ ಇಂಪಾರ್ಟೆಂಟ್. ಇರಾನ್ ಒಂದು ಕಡೆಯಲ್ಲಿ ಇಡೀ ಮಿಡಲ್ ಈಸ್ಟ್ ಅನ್ನ ಯುದ್ಧಕ್ಕೆ ತಳ್ಳಿದೆ. ಅವರು 13 ದೇಶಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಮೆರಿಕಾಗೆ ಮಿಡಲ್ ಈಸ್ಟ್ ನಲ್ಲಿ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂತಹದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಏನು ಅಂತಂದ್ರೆ ಆಯಿಲ್. ಗಲ್ಫ್ನ ಎಲ್ಲಾ ರಾಷ್ಟ್ರಗಳನ್ನು ರಕ್ಷಿಸಿಕೊಳ್ಳುವಂತಹ ಜವಾಬ್ದಾರಿ ಇರೋದು ಅಮೆರಿಕಾಗೆ. ಅವರೆಲ್ಲರೂ ಕೂಡ ತೈಲವನ್ನು ವ್ಯಾಪಾರ ಮಾಡ್ತಾರೆ, ಡಾಲರ್ನಲ್ಲಿ ಹಣ ಶೇಖರಿಸಿಡ್ತಾರೆ. ಈ ಪೆಟ್ರೋ ಡಾಲರ್ ಅಮೆರಿಕದ ಎಕಾನಮಿಗೆ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ಅಮೆರಿಕಾಗೆ ಅಲ್ಲೇನಾದ್ರೂ ಹಿನ್ನಡೆ ಆಗಿದ್ದೇ ಆದರೆ, ಈ ವೆಸ್ಟ್ ಏಷ್ಯಾದ ದೇಶಗಳಿಗೆ ಬಹಳ ದೊಡ್ಡ ಹಾನಿ ಆಗಿದ್ದೇ ಆದರೆ ಅಮೆರಿಕದ ಎಕಾನಮಿಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ. ಹೀಗಾಗಿ ಅಮೆರಿಕ ವೆಸ್ಟ್ ಏಷ್ಯಾದ ಯುದ್ಧವನ್ನು ಬಿಟ್ಟು ತೈವಾನ್ ರಕ್ಷಣೆಗೆ ಬರುವಂತಹ ಸಾಧ್ಯತೆಗಳು ಬಹಳ ಕ್ಷೀಣ. ಇದು ಚೈನಾದ ಹುಮ್ಮಸ್ಸನ್ನು ಇನ್ನಷ್ಟು ಜಾಸ್ತಿ ಮಾಡಿದೆ ಎನ್ನುವಂಥದ್ದು ಡಿಫೆನ್ಸ್ ಎಕ್ಸ್ಪರ್ಟ್ಗಳ ವಾದ. ಇದರ ಜೊತೆಗೆ ಅಮೆರಿಕ ಇನ್ನೂ ಕೆಲವೊಂದಷ್ಟು ತೀರ್ಮಾನವನ್ನು ಕೈಗೊಳ್ತಾ ಇದೆ. ಇದು ಚೈನಾಗೆ ಮತ್ತಷ್ಟು ಹುರುಪು ಕೊಡ್ತಾ ಇದೆ. ಅದೇನು ಕೇಳಿದ್ರೆ, ಈ ಸೌತ್ ಕೊರಿಯಾ ಇರಬಹುದು, ಜಪಾನ್ ಇರಬಹುದು, ಇಲ್ಲೆಲ್ಲ ಅಮೆರಿಕದ ಬಹಳ ದೊಡ್ಡ ಸೈನಿಕ ಪ್ರೆಸೆನ್ಸ್ ಇದೆ. ಅವರ ರಕ್ಷಣೆಯ ಜವಾಬ್ದಾರಿಯೂ ಕೂಡ ಅಮೆರಿಕದ್ದೇ. ಈ ಸೌತ್ ಕೊರಿಯಾದಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ವು, ಜಪಾನ್ನಲ್ಲೂ ಕೂಡ ಇದ್ವು. ಇವುಗಳನ್ನು ಈಗ ಮಿಡಲ್ ಈಸ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಅಮೆರಿಕ ಮುಂದಾಗಿದೆ. ಇಷ್ಟು ಮಾತ್ರ ಅಲ್ಲ, ನಾನು ಬೆಳಗಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ, ಅಮೆರಿಕ ಹೆಚ್ಚುವರಿಯಾಗಿ ಮಿಡಲ್ ಈಸ್ಟ್ಗೆ 5,000 ಸೈನಿಕರನ್ನು ಕಳುಹಿಸಿಕೊಡ್ತಾ ಇದೆ. ಅದೆಲ್ಲಿಂದ ಕಳುಹಿಸ್ತಾ ಇರೋದು ಅಂತಂದ್ರೆ ಜಪಾನ್ನಿಂದ. ಹೀಗಾಗಿ ಈ ಭಾಗದಲ್ಲಿ ಅಮೆರಿಕದ ಪ್ರೆಸೆನ್ಸ್ ಕಡಿಮೆ ಆಗ್ತಾ ಇದೆ. ನಾವು ಈಗ ತೈವಾನನ್ನು ವಶಪಡಿಸಿಕೊಳ್ಳೋದಕ್ಕೆ ಸೈನಿಕ ಕಾರ್ಯಾಚರಣೆಯನ್ನು ಆರಂಭಿಸಿದ್ದೇ ಆದರೆ ತಕ್ಷಣಕ್ಕೆ ಅಮೆರಿಕ ಸಹಾಯಕ್ಕೆ ಧಾವಿಸುವಂತಹ ಸಾಧ್ಯತೆಗಳು ಬಹಳ ಕಡಿಮೆ. ಇದೇ ರೈಟ್ ಟೈಮ್ ಅಂತ ಚೈನಾ ಭಾವಿಸಿದೆ ಅಂತ ಅನೇಕ ಪತ್ರಿಕೆಗಳು ವರದಿ ಮಾಡಿದವೆ.
ಹಾಗೆ ನೋಡೋದಕ್ಕೆ ಹೋದರೆ ಅಮೆರಿಕ ಏನಾದರೂ ಸಹಾಯಕ್ಕೆ ಬರದೇ ಇದ್ದರೆ ತೈವಾನನ್ನು ವಶಪಡಿಸಿಕೊಳ್ಳುವಂಥದ್ದು ಚೈನಾಗೆ ದೊಡ್ಡ ವಿಚಾರವೇ ಅಲ್ಲ. ಚೈನಾದ ಸಾಮರ್ಥ್ಯಕ್ಕೂ ತೈವಾನ್ನ ಸಾಮರ್ಥ್ಯಕ್ಕೂ ಹೋಲಿಕೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಸಮಸ್ಯೆ ಏನು ಗೊತ್ತಾ, ಈ ಯುದ್ಧ ಬಹಳ ಮಟ್ಟಿಗೆ ಎಸ್ಕಲೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅಮೆರಿಕ ಇನ್ವಾಲ್ವ್ ಆಗಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆ ಕೇಳಿದ್ರೆ ತೈವಾನನ್ನು ವಶಪಡಿಸಿಕೊಳ್ಳೋದಕ್ಕೆ ಜಪಾನ್ನ ವಿರೋಧ ಇದೆ. ಸದ್ಯ ಜಪಾನ್ನ ಪ್ರಧಾನಿಯಾಗಿರುವಂತಹ ಸನೈ ತಕೈಚಿ ಇದಾರಲ್ಲ, ಇವರು ಫಾರ್ ರೈಟ್ ಲೀಡರ್. ಈಗ ಟ್ರಂಪ್ ಹೇಗೆ ಮೇಕ್ ಅಮೆರಿಕ ಗ್ರೇಟ್ ಅಗೈನ್ ಅಂತ ವಾದ ಮಾಡ್ತಾ ಇದ್ದಾರೋ, ಹಾಗೆ ಈ ಸನೈ ತಕೈಚಿ ಕೂಡ ಮೇಕ್ ಜಪಾನ್ ಗ್ರೇಟ್ ಅಗೈನ್ ಅಂತ ವಾದ ಮಾಡುವಂಥ ನಾಯಕಿ. ಈ ಜಪಾನ್ಗೆ ತೈವಾನ್ ಚೈನಾದ ಕಬ್ಜಾ ಆಗಿಬಿಟ್ಟಿದ್ದೆ ಆದರೆ ನಮಗೂ ಕೂಡ ನಾಳೆ ಸೆಕ್ಯೂರಿಟಿ ಥ್ರೆಟ್ ಬರುತ್ತೆ ಅನ್ನುವಂಥದ್ದು ಇವರ ಆತಂಕ. ಯಾಕೆ ಈ ಆತಂಕ? ಜಪಾನ್ಗೂ ತೈವಾನ್ಗೂ ಬಹಳ ಡಿಸ್ಟೆನ್ಸ್ ಇದೆಯಲ್ಲ, ತೈವಾನನ್ನು ವಶಪಡಿಸಿಕೊಂಡ್ರೆ ಜಪಾನ್ ಯಾಕೆ ಹೆದರ್ಕೊಳ್ಬೇಕು, ಅವ್ರಿಗೇನು ಸೆಕ್ಯೂರಿಟಿ ಥ್ರೆಟ್ ಉಂಟಾಗುತ್ತೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದರೆ ಜಪಾನ್ ಮತ್ತು ತೈವಾನ್ ಇದೆಯಲ್ಲ, ಬಹಳ ಹತ್ತಿರದಲ್ಲಿರುವಂಥ ನೈಬರಿಂಗ್ ಕಂಟ್ರೀಸ್. ಇದು ಆಶ್ಚರ್ಯ ಆದರೂ ಕೂಡ ಸತ್ಯ. ಅದು ಹೇಗೆ ಕೇಳಿದ್ರೆ, ಜಪಾನ್ನ ಆಡಳಿತಕ್ಕೊಳಪಟ್ಟಂಥ ಯೂಕು ಐಲ್ಯಾಂಡ್ ಸಮೂಹ ಏನಿದೆ ಅದು ತೈವಾನ್ನ ಪಕ್ಕದಲ್ಲೇ ಇದೆ. ಹೀಗಾಗಿ ತೈವಾನನ್ನು ಚೈನಾ ವಶಪಡಿಸಿಕೊಳ್ಳುವಂಥದ್ದು ಜಪಾನ್ನ ಇಂಟ್ರೆಸ್ಟ್ಗೆ ವಿರುದ್ಧವಾಗುತ್ತೆ. ಈ ಕಾರಣದಿಂದ ಜಪಾನ್ ಏನು ಹೇಳ್ತಾ ಇದೆ, ಒಂದು ವೇಳೆ ತೈವಾನ್ ವಿರುದ್ಧವಾಗಿ ಚೈನಾ ಏನಾದರೂ ಯುದ್ಧಕ್ಕೆ ಬಂದಿದ್ದೆ ಆದರೆ ನಾವು ಕೂಡ ಯುದ್ಧಕ್ಕೆ ಧುಮುಕ್ತೀವಿ, ನಾವು ತೈವಾನನ್ನು ಡಿಫೆಂಡ್ ಮಾಡ್ಕೊಳ್ತೀವಿ. ಹೀಗಂತ ಜಪಾನ್ ಈಗಾಗಲೇ ಅಬ್ಬರಿಸಿದೆ. ಈ ವಿಚಾರದಲ್ಲಿ ಜಪಾನ್ನ ಪ್ರಧಾನಿಯಾಗಿರುವಂತಹ ಸನೈ ತಕೈಚಿ ಒಂದು ಹೆಜ್ಜೆ ಮುಂದೆಯೇ ಇಟ್ಟಿದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಚೈನಾ ಏನಾದರೂ ತೈವಾನನ್ನು ವಶಪಡಿಸಿಕೊಳ್ಳೋದಕ್ಕೆ ಬಂದಿದ್ದೆ ಆದರೆ ಆಗ ಜಪಾನ್ ಕೂಡ ಯುದ್ಧಕ್ಕೆ ಎಂಟ್ರಿ ಆಗುವಂಥ ಸಾಧ್ಯತೆಗಳಿರ್ತವೆ. ಜಪಾನ್ ಯುದ್ಧಕ್ಕೆ ಎಂಟ್ರಿ ಆಯಿತು ಅಂತಂದರೆ ಅದು ಅಮೆರಿಕದ ಯುದ್ಧ ಎಂಟ್ರಿ. ಯಾಕೆಂತಂದರೆ ಜಪಾನ್ ಮತ್ತು ಅಮೆರಿಕದ ನಡುವೆ ಸೈನಿಕ ಒಪ್ಪಂದ ಇದೆ. ಆ ಒಪ್ಪಂದಕ್ಕೂ ನ್ಯಾಟೋ ಒಪ್ಪಂದಕ್ಕೂ ಹೆಚ್ಚಿನ ವ್ಯತ್ಯಾಸಗಳೇನೂ ಇಲ್ಲ. ಜಪಾನ್ ಮೇಲಿನ ದಾಳಿಯನ್ನು ಅಮೆರಿಕ ಕೂಡ ತನ್ನ ಮೇಲಿನ ದಾಳಿ ಅಂತಲೇ ಪರಿಗಣಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅಮೆರಿಕ ಕೂಡ ಯುದ್ಧ ಎಂಟ್ರಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ತೈವಾನ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಜಪಾನ್ನ ಓಕಿನಾವಾ ಐಲ್ಯಾಂಡ್ ಇದೆ. ಇಲ್ಲಿ ಅಮೆರಿಕದ ಬಹಳ ದೊಡ್ಡ ಬೇಸ್ ಕೂಡ ಇದೆ. ಹೀಗಾಗಿ ಅಮೆರಿಕ ಏನಾದರೂ ಈ ಯುದ್ಧಕ್ಕೆ ಎಂಟ್ರಿ ಆಗಿದ್ದೆ ಆದರೆ ಅದು ಮೂರನೇ ಮಹಾಯುದ್ಧ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕೆ ಅಂತಂದರೆ ಅಮೆರಿಕ ಒಂದು ಕಡೆ ಇರಾನನ್ನು ಎದುರಿಸ್ತಾ ಇದೆ, ಇನ್ನೊಂದು ಕಡೆ ಜಪಾನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ತೈವಾನನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರವಾಗಿ ಚೀನಾ ವಿರುದ್ಧ ಯುದ್ಧಕ್ಕೆ ಎಂಟ್ರಿ ಆಗಿದ್ದೆ ಆದರೆ ಚೈನಾ ಮತ್ತು ಇರಾನ್ ಮಿತ್ರ ದೇಶಗಳು, ಈ ಕಡೆಯಿಂದ ಇನ್ನೊಂದು ಕೂಟ ರಷ್ಯಾ ಏನು ಮಾಡುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಬೆಳವಣಿಗೆ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾದರೂ ಕೂಡ ಆಶ್ಚರ್ಯ ಪಡುವಂತಿಲ್ಲ. ಅಂತಹದೊಂದು ಸನ್ನಿವೇಶ ನಿರ್ಮಾಣ ಆಗಬಹುದು ಅಂತ ಕೆಲ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ಹೀಗಾಗಿ ಯುದ್ಧದ ಈ ಸಂದರ್ಭದಲ್ಲಿ ಚೈನಾದ ಪ್ರತಿಯೊಂದು ಮೂವ್ಮೆಂಟ್ಗಳು ಕೂಡ ಬಹಳ ಕುತೂಹಲವನ್ನು ಕೆರಳಿಸಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.